ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಡಿಕೆಶಿ ಅವರ ಡೆಡ್ಲೈನ್ ಬಗ್ಗೆ ಮಾತನಾಡಿದ್ದಾರೆ. 2028ರ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗಲಿ, ಈ ರೀತಿಯಾಗಿ ಅವರು ಚಿತ್ರದುರ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ನಮಗೂ ಕೂಡ ಆಸೆ ಇದೆ, ಆದರೆ 2028ರ ನಂತರ ಅವರು ಬೇಕಾದರೆ ಸಿಎಂ ಆಗಲಿ, ಈ ರೀತಿಯಾಗಿ ಅವರು ಒಂದು ವ್ಯಾಖ್ಯಾನಿಸಿರೋದು, ಅಂದರೆ ರಿಯಾಕ್ಟ್ ಮಾಡಿರೋದು. ನಮ್ಮ ಬಣದ ನಾಯಕ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡಿಬಿಡಲಿ, ಆಮೇಲೆ ಬೇಕಾದರೆ ಅವ್ರಿಗೆ ಚಾನ್ಸ್ ಇದ್ದಿದ್ದೆ, ಈ ರೀತಿಯಾಗಿ ಅವರು ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕಾಗಿ ಎಲ್ಲರಿಗೂ ಆಸೆ ಇದೆ. ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ 28ವರೆಗೂ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ನಾವು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ನಮಗೂ ಆಸೆ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನ ಅಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಅದಾದಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಏನು ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಸುಮ್ಮನೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಿರಂಗೆ ಜೊತೆ ಹೋಗ್ತಾರೆ, ಮುಂದೆನೂ ಅವ್ರ ಜೊತೆನೇ ಇರ್ತಾರೆ. ಅಂದ್ರೆ ಈಗ ಸಿಎಂ ಆಗಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಬೇರೆ ಸರ್ಕಾರ ಅವರು ನೋಡ್ರಿ, ನಾನು ಬೇರೆ ಪಕ್ಷದಿಂದ ಬಂದಿರ್ಬೋದು. ನಾವು ಯಾವ ಪಕ್ಷದಿಂದ ಬಂದಿರೋದು? ಜನತಾದಳದಿಂದ ಪಕ್ಷ ಬಂದಿರೋದು. ಈ ಡಿ ಕೆ ಶಿವಕುಮಾರ್ ಇದೆಯಲ್ಲ, ಬ್ಲಡ್ಡೇ ಕಾಂಗ್ರೆಸ್, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಬ್ಲಡ್ಡಿಗೆ ಚೇಂಜ್ ಮಾಡೋಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.